ಕೆಲವು ಸತಿ ನಾವು ಎಲ್ಲರೊಟ್ಟಿಗೆ ಇರ್ತೀವಿ, ಎಲ್ಲನೂ ಸರಿಗಿದೆ ಅಂತ ಅನ್ಸಿರುತ್ತೆ. ಆದ್ರೂ ನಮಗೆ ಏನೂ ಗೊತ್ತಿರಲ್ಲ. ಯಾವುದೋ ಒಂದು ಉದ್ದೇಶಕ್ಕೆ ಬೇಜಾರಾಗ್ತಾ ಇರುತ್ತೆ. ಸದಾ ಒಂಟಿತನ ಕಾಡ್ತಾ ಇರುತ್ತೆ. ಮದುವೆ ಆಗಿದ್ರೂ ಸಹ ಒಂಟಿತನ ಕಾಡ್ತಾ ಇರುತ್ತೆ. ಎಲ್ಲರೂ ನಮ್ಮ ಸುತ್ತ ಜನ ಇರ್ತಾರೆ. ಆದರೂ ನನಗೆ ಒಂದು ಕನೆಕ್ಷನ್ ಇರಲ್ಲ. ಏನು ಮಾಡಬೇಕಾದ್ರೂ ಉತ್ಸಾಹ ಇರಲ್ಲ. ಬೆಳಗ್ಗೆ ಎದ್ದೇಳಬೇಕಾದ್ರೂ ಅಯ್ಯೋ ರಾಮ ಎದ್ದೇಳಬೇಕಲ್ಲಪ್ಪ ಅಂತ ಹೇಳಿ ಎದ್ದೇಳ್ತಾ ಇರ್ತೀವಿ. ಯಾವ ಕೆಲಸದ ಮೇಲೆ ಆಸಕ್ತಿ ಇರಲ್ಲ. ಇದರಿಂದೆಲ್ಲ ಹೇಗೆ ಆಚೆ ಬರೋದು ಅಂತ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತಿದ್ದೀನಿ. ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸೆಲ್ಫ್ ಕನೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕೆಲವು ಸತಿ ನೋಡಿ, ಅವರು ನೀವು ಮಾತಾಡ್ಸಿದ್ರೆ ಸಾಕು ಸಿಡುಕ್ತಾ ಇರ್ತಾರೆ, ರೇಗ್ತಾ ಇರ್ತಾರೆ, ಯಾವಾಗಲೂ ಸಿಡಿ ಅಂತಿರ್ತಾರೆ. ಕೆಲವರು ಖುಷಿನೇ ಇರಲ್ಲ. ಅದು ಯಾಕಪ್ಪ ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂತಹ ಒಂದು ರಿಲೇಷನ್ಶಿಪ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪ್ರತಿ ಒಂದು ಸಂಬಂಧ ಕೂಡ ಮಿರರ್ ರಿಲೇಷನ್ಶಿಪ್. ನಮ್ಮೊಟ್ಟಿಗೆ ನಮಗೆ ಹೇಗೆ ಒಂದು ಸಂಬಂಧ ಇರುತ್ತೋ ನಾವು ಅದನ್ನು ವ್ಯಕ್ತಪಡಿಸ್ತಾ ಇರ್ತೀವಿ. ನಾವು ಮನಸ್ಸಲ್ಲಿ ಖುಷಿಯಾಗಿದ್ದರೆ ಆಚೆ ಕೂಡ ಖುಷಿಯಾಗಿರ್ತೀವಿ. ನಾವು ಯಾವಾಗ ನಮ್ಮ ಒಟ್ಟಿಗೆ ನಮ್ಮ ಒಡನಾಟ ಹೇಗಿರುತ್ತೋ ಆಚೆ ಜನಗಳೊಟ್ಟಿಗೂ ಕೂಡ ನಮ್ಮ ಒಡನಾಟ ಹಾಗೆ ಇರುತ್ತೆ. ಆದರೆ ಯಾಕೆ ಈ ಒಂಟಿತನ ಕಾಡ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ದಾಗ, ನಮ್ಮಲ್ಲಿರ್ತಕ್ಕಂಥ ಒಂದು ಕನೆಕ್ಷನ್ ಯಾವಾಗ ನಾವು ಸೆಂಟರ್ಡ್ ಆಗಿರಲ್ಲ, ಆಗ ನಮ್ಗೆ ಈ ಥರದ್ದೆಲ್ಲ ಥರದ ಎಮೋಷನ್ಸ್ ಬರ್ತಾ ಹೋಗುತ್ತೆ. ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸ್ ಇರುತ್ತೆ. ಒಂದ್ಸತಿ ಬೆಳಗ್ಗೆ ಎದ್ರೆ ಖುಷಿ ಆಗುತ್ತೆ, ಇನ್ನೊಂದ್ಸತಿ ಮತ್ತೆ ಒಂದು ಸ್ವಲ್ಪ ಹೊತ್ತಲ್ಲಿ ದುಃಖ ಆಗ್ತಿರುತ್ತೆ. ಕಾನ್ಸ್ಟೆಂಟಾಗಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರೋದು, ಫ್ಲಕ್ಚುಯೇಷನ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಒಂದ್ಸತಿ ನಾವು ಯಾರ ಹತ್ರನಾದ್ರು ಮಾತಾಡೋದಾಗಿರ್ಬೋದು. ಯಾಕಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಕೆಲವು ಸತಿ ನಮಗೆ ಬೇಜಾರಾದಾಗ, ನೋವಾದಾಗ ನಾವು ಯಾರ ಹತ್ರನೂ ವ್ಯಕ್ತಪಡಿಸ್ಕೊಳ್ಳೋಕೆ ಹೋಗಲ್ಲ. ಯಾವಾಗ ನಿಮಗೆ ತುಂಬ ದುಃಖ ಆಗುತ್ತೆ, ನೋವಾಗುತ್ತೆ, ನಿಮಗೆ ನೀವು ಚಾಲೆಂಜನ್ನು ಮಾಡ್ಕೊಳ್ಳಿಕ್ಕೆ ಹೋಗಿ ಒಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಬನ್ನಿ, ಎಷ್ಟು ಬೆಟರ್ ಅಂತ ಫೀಲ್ ಆಗುತ್ತೆ. ನೋಡಿ, ವರ್ಕೌಟ್ ಅನ್ನೋದು ಮೋಸ್ಟ್ ಅಂಡರ್ ರೇಟೆಡ್ ಆ್ಯಂಟಿ ಡಿಪ್ರೆಸೆಂಟ್. ಯಾಕಂತ ಹೇಳಿದ್ರೆ ನೀವು ಯಾವಾಗ ವೆಯ್ಟನ್ನು ಲಿಫ್ಟ್ ಮಾಡ್ತೀರಾ, ವರ್ಕೌಟ್ ಮಾಡ್ತೀರಾ, ನೀವು ಹೆವಿ ವರ್ಕೌಟ್ ಮಾಡಿದಾಗ ನಿಮ್ಮ ಬಾಡಿಯಲ್ಲಿ ಆಕ್ಸಿಟೋಸಿನ್, ಎಂಡೋರ್ಫಿನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಆಗ ನಿಮಗೆ ಏನನ್ನಾದರೂ ಮಾಡಬೇಕು ಅನ್ನೋ ಚೈತನ್ಯ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಯಾವಾಗ ಸಪ್ಪಗೆ ಒಂದು ರೂಮಲ್ಲಿ ನಮ್ಮನ್ನು ನಾವು ಒಳಗಡೆ ಹಾಕೊಂಡು ಕೂತ್ಕೋತೀವೋ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಆರಾ ಡಿಪ್ರೆಸ್ಡ್ ಆಗಿಬಿಡುತ್ತೆ, ಅಥವಾ ನಮ್ಮ ಎನರ್ಜಿ ಡಿಪ್ಲೀಟ್ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಒಂದು ಆಚೆ ಒಂದು ನೇಚರ್ ವಾಕ್ ತೊಗೊಂಡು ಬಂದ ತಕ್ಷಣ ನಮ್ಗೆ ಎಷ್ಟು ಮನಸ್ಸು ಚೇರಪ್ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಏನನ್ನಾದರೂ ಮಾಡ್ಬೋದು ಅನ್ನೋ ಚೈತನ್ಯ ಬರುತ್ತೆ. ಮತ್ತು ಜರ್ನಲಿಂಗನ್ನು ಮಾಡಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಈ ಡಿಸ್ಕನೆಕ್ಷನ್ ಆದಾಗೆಲ್ಲ ನಿಮಗೆ ಏನು ಅನಿಸ್ತಾ ಇದೆ, ಯಾಕೆ ಹೀಗೆ ಅನಿಸ್ತಾ ಇದೆ, ಕ್ವಶನನ್ನು ಮಾಡ್ತಾ ಹೋಗಿ. ಯಾವಾಗ ನಿಮ್ಮ ಆಲೋಚನೆಗಳನ್ನು, ಥಾಟ್ಸನ್ನು ಬರಿತಾ ಹೋಗ್ತೀರಾ, ಕ್ವಶನ್ ಮಾಡ್ತಾ ಹೋಗ್ತೀರಾ, ಆ ಆಲೋಚನೆ, ನೋವು, ದುಃಖ ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವು ಸತಿ ಏನಕ್ಕೂ ಕಾರಣನೇ ಇರಲ್ಲ, ಆದರೆ ನಿಮ್ಮನ್ನು ನೀವು ಕೇಳ್ಕೊತಾ ಇರಿ, ಹೌ ಆಮ್ ಐ ಡೂಯಿಂಗ್, ಹೇಗೆ ಅನಿಸ್ತಾ ಇದೆ ನನಗೆ, ನಾನು ಖುಷಿಯಾಗಿದ್ದೀನಾ ಅಂತ. ಪ್ರತಿ ಸತಿ ನಿಮಗೆ ನೀವು ನಿಮ್ಮ ಎಮೋಷನ್ಸನ್ನು ಕ್ವಶನ್ ಮಾಡ್ತಾ ಹೋದಾಗ ನಿಮ್ಮಲ್ಲಿರ್ತಕ್ಕಂಥ ಒಂದು ಕನೆಕ್ಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಮತ್ತು ವಾರಕ್ಕೊಮ್ಮೆ ಆದರೂ ಸರಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಹೋಗೋದಾಗಿರ್ಬೋದು, ಅಥವಾ ರಿಲೇಟಿವ್ಸ್ ಹತ್ರ ಹೋಗೋದಾಗಿರ್ಬೋದು, ನಿಮ್ಮ ಕಸಿನ್ಸನ್ನು ಮೀಟ್ ಮಾಡೋದಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಆಗಿದ್ರೂ ಆಚೆ ಹೋಗೋದನ್ನು ಅಭ್ಯಾಸ ಮಾಡ್ಕೋತಾ ಹೋದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಬಾಂಧವ್ಯತೆಯೂ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ನಿಮಗೋಸ್ಕರ ನೀವೇನಾದರೂ ಮಾಡ್ಕೊಳ್ಳೋದನ್ನು ಕಲೀರಿ. ಯಾವಾಗಲೂ ಅಷ್ಟೇ ನಾವು ಹೇಳ್ತೀವಿ, ಪರೋಪಕಾರಂ ಇದಂ ಶರೀರಂ ಅಂತ. ಆದರೆ ನಾವು ಯಾವಾಗ ನಮಗೋಸ್ಕರ ನಾವು ಬದುಕೋದನ್ನು ಕಲಿತೀವಿ, ಯಾಕಂತ ಹೇಳಿದ್ರೆ ನಮಗೆ ಒಂದು ಮೋಟಿವೇಶನ್ ಬೇಕಾಗುತ್ತೆ. ಯಾವಾಗ ನೀವು ನಿಮಗೋಸ್ಕರ ಏನನ್ನಾದರೂ ಸರಿ, ಒಂದು ಅಡುಗೆ ಮಾಡ್ಕೊಳ್ಳೋದಾಗಿರ್ಬೋದು, ನಿಮಗೆ ನೀವೇನಾದ್ರು ತೊಗೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಹಾಬಿಗೆ ಇಷ್ಟ ಇದ್ದರೆ ಯಾವುದೋ ಒಂದು ಸಂಗೀತ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಅಥವಾ ಯಾವುದಾದ್ರೂ ನಿಮಗೋಸ್ಕರ ನೀವು ಯಾವಾಗ ನಿಮ್ಮನ್ನು ತೊಡಗಿಸ್ಕೋತಾ ಹೋಗ್ತೀರಾ ಆಗ ಒಂದು ಜೀವನದಲ್ಲಿ ಒಂದು ಹುಮ್ಮಸ್ಸಿರುತ್ತೆ, ಒಂದು ಚೈತನ್ಯ ಇರುತ್ತೆ. ಇದೆಲ್ಲವನ್ನು ಮಾಡ್ತಾ ಮತ್ತೆ ನೋಡಿ, ಯಾವ ಮನುಷ್ಯನಿಗೆ ಹವ್ಯಾಸ ಇರುತ್ತೋ ಅವನು ಭಾಳ ಖುಷಿಯಾಗಿರ್ತಾನೆ. ಹಾಗಾಗಿ ದುಃಖ ಆದಾಗ, ನೋವಾದಾಗ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋತಾ ಹೋಗಿ. ಅದು ಕಂಟಿನ್ಯೂಸ್ ಆಗಿ ನಿಮಗೆ ತುಂಬಾ ಡಿಪ್ಲೀಟ್ ಆಗ್ತಾ ಇದೆ, ನನ್ನ ಎನರ್ಜಿ ಡಿಪ್ಲೀಟ್ ಆಗ್ತಿದೆ, ನನಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಅಂತ ಹೇಳಿದೆ, ಯಾವುದಾದ್ರೂ ಆಪ್ತ ಸಮಾಲೋಚಕರು ಅಥವಾ ಕೌನ್ಸಿಲಿಂಗನ್ನು ತಗೊಳ್ಳೋದ್ರ ಮೂಲಕ ಕೂಡ ಇದರಿಂದ ಆಚೆ ಬರ್ಬೋದು. ನೋಡಿ, ಎಷ್ಟೇ ನಾವು ನಮ್ಮ ಹತ್ರ ಹಣ ಇರಲಿ, ಎಷ್ಟೇ ನಾವು ಒಡವೆ ಹಾಕಲಿ, ಎಷ್ಟೇ ಚೆನ್ನಾಗಿರೋ ಬಟ್ಟೆ ಹಾಕಲಿ, ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸು, ನಮ್ಮ ಒಟ್ಟಿಗಿರ್ತಕ್ಕಂಥ ನಮಗೆ ಕನೆಕ್ಷನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಏನನ್ನು ಮಾಡಿದ್ರು, ಏನನ್ನು ಹಾಕಿದ್ರು, ಎಲ್ಲಿ ಹೋದರೂ ಕೂಡ ನಾವು ಖುಷಿಯಾಗಿರಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಇರೋ ಕನೆಕ್ಷನು, ಇದು ನಿಮ್ಮ ಮೊದಲನೇ ಮನೆ. ಸೊ ಅದನ್ನು ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸು ಚೆನ್ನಾಗಿದ್ರೆ ನೀವು ಎಲ್ಲ ಕಡೆಯೂ ಚೆನ್ನಾಗಿರ್ತೀರ. ಇಂಥ ಅಧಿಕಾರದಲ್ಲಿದ್ದರೂ ಕೂಡ ಯಾವಾಗ ನಿಮ್ಮ ಒಟ್ಟಿಗೆ ನಿಮ್ಮ ಕನೆಕ್ಷನ್ ಚೆನ್ನಾಗಿರಲ್ವೋ ಯಾವುದನ್ನು ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮೊಟ್ಟಿಗೆ ಒಂದು ಒಳ್ಳೆ ಕನೆಕ್ಷನನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.